ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. 2024ರ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆ ಪ್ರಾರಂಭ. ಚೆಕ್ ಪೋಸ್ಟ್ಗಳಲ್ಲಿ ಬಿಗಿ ಬಂದೋಬಸ್ತ್ ಮತ್ತು ಕಟ್ಟುನಿಟ್ಟಿನ ತಪಾಸಣೆ. ಶಾಂತಿಯುತ ಚುನಾವಣೆ ನಡೆಸಲು ಅನೇಕ ತಂಡಗಳ ರಚನೆ. ಜೂನ್ 6ರವರೆಗೆ ಮಾದರಿ ನೀತಿ ಸಂಹಿತೆ. 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಉತ್ತಮ ರೀತಿಯಲ್ಲಿ ನಡೆಯುವ ಉದ್ದೇಶದಿಂದ ಅನೇಕ ಕ್ರಮಗಳನ್ನು ಜಿಲ್ಲಾ ಚುನಾವಣಾಧಿಕಾರಿಗಳು ಹಳಿಯಾಳ ದಾಂಡೇಲಿ ಜೊಯ್ಡಾ ವಿಧಾನಸಭಾ ಕ್ಷೇತ್ರದ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಳಿಯಾಳ ತಾಲೂಕಿನಲ್ಲಿ 103, ದಾಂಡೇಲಿಯಲ್ಲಿ 54, ಜೊಯ್ಡಾದಲ್ಲಿ 58 ಮತಗಟ್ಟೆಗಳು ಸೇರಿದಂತೆ ಒಟ್ಟು 215 ಮತಗಟ್ಟೆಗಳಿವೆ. ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ 85 ವರ್ಷ ಮೇಲ್ಪಟ್ಟ 1355 ಮತದಾರರಿದ್ದು, 1000 ವರ್ಷ ಮೇಲ್ಪಟ್ಟವರು 21 ಹಾಗೂ 2385 ಅಂಗವಿಕಲ ಮತದಾರರಿದ್ದಾರೆ. ಅಂಗವಿಕಲರಿಗೆ ಹಾಗೂ 85 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಂಚೆ ಪತ್ರದ ಮೂಲಕ ಮತದಾನ ಮಾಡಲಿದ್ದಾರೆ. ಚುನಾವಣಾ ಕಾರ್ಯ ಸುಗಮವಾಗಿ ಕಾರ್ಯನಿರ್ವಹಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ. ಒಟ್ಟು 26 ಸೆಕ್ಟರ್ ಆಫೀಸರ್, ಅಕೌಂಟ್ ಟೀಮ್ 1 ಹಾಗೂ 1 ವಿವಿಟಿ, 3 ವಿಎಸ್ಟಿ, ಒಟ್ಟು ತನಿಖಾ ಠಾಣೆ 8, ಹಳಿಯಾಳ 3, ಜೊಯ್ಡಾ 3, ದಾಂಡೇಲಿ 2 ತನಿಖಾ ಠಾಣೆ ತೆರೆಯಲಾಗಿದೆ. ಮಾದರಿ ನೀತಿ ಸಂಹಿತೆ ಜೂನ್ 6ರವರೆಗೆ ಜಾರಿಯಲ್ಲಿದ್ದು, ರಾಜಕೀಯ ಸಂಬಂಧಿಸಿದ ಬ್ಯಾನರ್, ಬಂಟಿಂಗ್, ಪೋಸ್ಟರ್ಗಳನ್ನು ತೆಗೆಯಲು ವ್ಯವಸ್ಥೆ ಮಾಡಲಾಗಿದ್ದು, ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಲು ಎಫ್ಎಸ್ಟಿ, ಎಸ್ಎಸ್ಟಿ, ವಿಎಸ್ಟಿ ಹಾಗೂ ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. 50,000ಕ್ಕಿಂತ ಹೆಚ್ಚಿನ ಹಣ ಸಾಗಿಸುವಾಗ ಅನುಮತಿ ಕಡ್ಡಾಯವಾಗಿ ಪಡೆಯಬೇಕು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂದು ಧ್ವನಿವರ್ಧಕ ಬಳಕೆ. ಚುನಾವಣೆಗೆ ಸಂಬಂಧಿಸಿದ ಸಭೆ ಸಮಾರಂಭಗಳಿಗೆ ಅವಕಾಶವಿಲ್ಲ. ಅಭ್ಯರ್ಥಿಗಳು, ರಾಜಕೀಯ ಪಕ್ಷದವರು ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಬಾರದು. ಚುನಾವಣೆ ಸಂಬಂಧಿಸಿದ ಕಂಟ್ರೋಲ್ ರೂಮ್ ತೆರೆಯಲಾಗಿದ್ದು, ದೂರುಗಳಿದ್ದರೆ 08284220134ಗೆ ದೂರವಾಣಿ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಅನಮೋಡ್ ತನಿಖಾ ಠಾಣೆಯ ವಾಹನ ತಪಾಸಣಾ ಸಂದರ್ಭದಲ್ಲಿ 40.500 ಲೀಟರ್ ಮದ್ಯ ವಶ. 22 ಮಾರ್ಚ್ 2024ರಂದು ಅನಮೋಡ್ ತನಿಖಾ ಠಾಣೆಯಲ್ಲಿ 2024ರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಪ್ರಯುಕ್ತ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಮಾನ್ಯ ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಇವರ ನಿರ್ದೇಶನದ ಮೇರೆಗೆ ವಾಹನಗಳನ್ನು ತಪಾಸಣೆ ಮಾಡುವಾಗ ಅಕ್ರಮವಾಗಿ ಮಾರಾಟದ ಉದ್ದೇಶಕ್ಕೆ ಗೋವಾ ರಾಜ್ಯದ 40.500 ಲೀಟರ್ ಮದ್ಯ ದಾಸ್ತಾನು ಹೊಂದಿ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ಆರೋಪಿ ನಿಂಗಪ್ಪ ಯಲ್ಲಪ್ಪ ಬಾಡದ್, ಹಳಿಯಾಳ ಓಣಿ ಸಾಕಿನ್ ನಿಗದಿ, ಧಾರವಾಡದ ಜಿಲ್ಲೆಯ ಇವರನ್ನು ದಸ್ತಗಿರಿ ಮಾಡಿ ಪ್ರಕರಣ ದಾಖಲಿಸಿ ದೊರೆತ ಮದ್ಯ ಹಾಗೂ ಐಚರ್ ಗೂಡ್ಸ್ ವಾಹನ ಸಂಖ್ಯೆ KA 25 AA 3980 ಇಲಾಖಾ ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. ಅಬಕಾರಿ ಉಪ ಆಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಶ್ರೀಮತಿ ರೂಪಾ ಎಂ ಇವರ ಮಾರ್ಗದರ್ಶನದಲ್ಲಿ ನಡೆದ ದಾಳಿಯಲ್ಲಿ ಯಲ್ಲಾಪುರ ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರಾದ ಶ್ರೀ ಶಂಕರ್ ಗೌಡ ಪಾಟೀಲ್ ಅವರ ನಿರ್ದೇಶನದಲ್ಲಿ ಅನಮೋಡ್ ತನಿಖಾ ಠಾಣೆಯ ಶ್ರೀ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಅಬಕಾರಿ ಉಪ ನಿರೀಕ್ಷಕರಾದ ಶ್ರೀ ಶಿವಕುಮಾರ್ ಯು ಮತ್ತು ಸಿಬ್ಬಂದಿ ದೀಪಕ್ ಬಾರಾಮತಿ ಹಾಗೂ ಮುತ್ತಪ್ಪ ಬುಗುಡಿಕಟ್ಟಿ ಹಾಗೂ SST ತನಿಖಾ ತಂಡದ ದಯಾನಂದ್ ಮಿರಾಸಿ ಮತ್ತು ರಾಮನಗರದ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ರಾಜು ರಾಥೋಡ್ ಅವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಮದ್ಯದ ಮೌಲ್ಯ 60,036 ರೂಪಾಯಿ,
ವಾಹನದ ಮೌಲ್ಯ 8 ಲಕ್ಷ, ಒಟ್ಟು ಮೌಲ್ಯ 8,60,036 ರೂಪಾಯಿ ಎಂದು ತಿಳಿದು ಬಂದಿದೆ. ಭಗತ್ ಸಿಂಗ್ ಯುವ ಬಳಗ ಸೇವಾ ಸಂಕಲ್ಪ ತಂಡದಿಂದ ನಡೆದ ಬೃಹತ್ ರಕ್ತದಾನ ಶಿಬಿರ. ದಾಂಡೇಲಿ ನಗರದ ಭಗತ್ ಸಿಂಗ್ ಯುವ ಬಳಗ ಸೇವಾ ಸಂಕಲ್ಪ ತಂಡ ಮತ್ತು ಧಾರವಾಡದ ರೋಟರಿ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಭಗತ್ ಸಿಂಗ್ ರಾಜಗುರು ಹಾಗೂ ಸುಖದೇವ್ ಹುತಾತ್ಮ ದಿನದ ಅಂಗವಾಗಿ ಬಂಗೂರ್ ನಗರ ಪದವಿ ಕಾಲೇಜಿನ ಗ್ರಂಥಾಲಯದ ಸಭಾಂಗಣದಲ್ಲಿ ಶನಿವಾರ ನಡೆದ ಬೃಹತ್ ರಕ್ತದಾನ ಶಿಬಿರವನ್ನು ಬಂಗೂರ್ ನಗರ ಕಾಲೇಜಿನ ಉಪ ಪ್ರಾಚಾರ್ಯ ಎಸ್ ಹಿರೇಮಠ್ ಉದ್ಘಾಟಿಸಿದರು. ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ಕಳೆದ 14 ವರ್ಷಗಳಿಂದ ಸತತವಾಗಿ ರಕ್ತದಾನ ಶಿಬಿರ ಆಯೋಜನೆ ಮಾಡುತ್ತಿದ್ದು, ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಸಂಗ್ರಹಿಸುವ ಗುರಿ ಹೊಂದಿದ್ದಾರೆ. ಇವರ ಈ ಸಮಾಜಮುಖಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದರು. ಕಾರ್ಖಾನೆಯ ಔದ್ಯೋಗಿಕ ಆಸ್ಪತ್ರೆಯ ವೈದ್ಯ ಪ್ರಭು ಪ್ರಸಾದ್ ಕೆಎಂ, ಧಾರವಾಡದ ರೋಟರಿ ರಕ್ತ ಭಂಡಾರ ಅಧಿಕಾರಿ ಶ್ರೀಕಾಂತ್ ಅಪ್ಟೆ ಇವರುಗಳು ಮಾತನಾಡಿ, ಯುವಕರು ಮತ್ತು ಆರೋಗ್ಯವಂತ ನಾಗರಿಕರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನದ ಮೂಲಕ ಜೀವ ಉಳಿಸುವ ಸತ್ಕಾರ್ಯಕ್ಕೆ ಕೈಜೋಡಿಸಬೇಕು ಎಂದರು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆದ ಶಿಬಿರದಲ್ಲಿ 175 ಜನರು ರಕ್ತದಾನ ಮಾಡಿದರು. ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡದ ಸುಧೀರ್ ಶೆಟ್ಟಿ, ಅರ್ಜುನ್ ಗವಾಸ್, ಶ್ರೀನಾಥ್ ಮಿರಾಸಿ, ವಿನಯ್ ಹುಕ್ಕೇರಿ, ಪ್ರತಾಪ್ ರಜಪೂತ್, ಅಜಯ್ ನಾಯ್ಡು, ವಿಜಯ್, ರಾಜೇಶ್ ಗುಜ್ಜಾರ್ ಮಿರಾಸಿ, ಮಹೇಶ್ ಬಿರಾದಾರ್ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉದ್ಘಾಟನೆ ಸಮಯದಲ್ಲಿ ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿಯಿಂದ ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಡಿವೈಎಸ್ಪಿ ಕಚೇರಿಯಲ್ಲಿ ಸಭೆ. ದಲಿತ ಸಂಘರ್ಷ ಸಮಿತಿ ಹಳಿಯಾಳ ದಾಂಡೇಲಿ ಜೊಯ್ಡಾ ಸಂಘಟನೆಯ ಮುಖಂಡರು ಮಾರ್ಚ್ 23, 2024 ಬೆಳಿಗ್ಗೆ 10 ಗಂಟೆಗೆ ಸಂಘಟನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರು ಶ್ರೀ ವಿ.ಬಿ. ರಾಮಚಂದ್ರ ಅವರ ನೇತೃತ್ವದಲ್ಲಿ ದಾಂಡೇಲಿ ನಗರದಲ್ಲಿ ಸಭೆ ಸೇರಿ ಪಟ್ಟಣದ ಡಿವೈಎಸ್ಪಿ ಕಚೇರಿಗೆ ಭೇಟಿ ನೀಡಿ ಹಳಿಯಾಳ ದಾಂಡೇಲಿ ಜೊಯ್ಡಾ ಭಾಗದ ಜನಸಾಮಾನ್ಯರ ಕುಂದುಕೊರತೆಗಳ ಬಗ್ಗೆ ಡಿವೈಎಸ್ಪಿ ಸಾಹೇಬರ ಗಮನಕ್ಕೆ ತರಲಾಯಿತು. ಹಾಗೆ ದಾಂಡೇಲಿಯಲ್ಲಿ ನಡೆದ ಕಿಡ್ನ್ಯಾಪ್ ಕೇಸ್ ವಿಷಯವಾಗಿ ಚರ್ಚಿಸಲಾಗಿ 4 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದು, ಇನ್ನು ಒಬ್ಬ ಆರೋಪಿ ತಲೆ ಮರೆಸಿಕೊಂಡಿದ್ದು ಅವನನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಲಾಯಿತು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಡಿವೈಎಸ್ಪಿ ಸಾಹೇಬರು ಸಂಘಟನೆಯ ಬೇಡಿಕೆಗಳನ್ನು ಈಡೇರಿಸುವುದಾಗಿ ತಿಳಿಸಿದರು ಹಾಗೂ ಕಿಡ್ನ್ಯಾಪ್ ಪ್ರಕರಣ ಇನ್ನೋರ್ವ ಆರೋಪಿಯನ್ನು ಶೀಘ್ರದಲ್ಲಿ ಬಂಧಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಳಿಯಾಳ ದಾಂಡೇಲಿ ಜೊಯ್ಡಾ ಕ್ಷೇತ್ರ ಉಸ್ತುವಾರಿ ಅಧ್ಯಕ್ಷರೂ ಆದ ಶ್ರೀ ರಾಜು ಕುರುಬರ, ಕ್ಷೇತ್ರ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಗಣೇಶ್ ಅಂಬೊಳ್ಳಿ, ಉಪಾಧ್ಯಕ್ಷರು ಶ್ರೀ ನಾಗರಾಜ್ ಮಾದರ್, ಹಳಿಯಾಳ ತಾಲೂಕು ಅಧ್ಯಕ್ಷರು ಶ್ರೀ ಬಸ್ನ್ಯಾವ್ ಸಿದ್ದಿ, ತಾಲೂಕು ಉಪಾಧ್ಯಕ್ಷರು ಶ್ರೀ ಚಂದ್ರಕಾಂತ್ ಅನ್ಯನ್ನವರ್, ಖಜಾಂಚಿ ಅಶೋಕ್ ಕೇಸರೇಕರ್, ಸದಸ್ಯರು ಅನ್ನಪ್ಪ ಮೀರಾಶಿ, ಹಳಿಯಾಳ ತಾಲೂಕು ಮಹಿಳಾ ಅಧ್ಯಕ್ಷರು ಶ್ರೀಮತಿ ಸಾವಿತ್ರಿ ಪಾಟೀಲ್ ಹಾಗೂ ದಾಂಡೇಲಿ ತಾಲೂಕು ಉಪಾಧ್ಯಕ್ಷರು ಶ್ರೀ ರವಿ ಇರ್ಲಾ, ಮಂಜುನಾಥ್ ಕಾಮ್ರೇಕರ್, ಸದಸ್ಯರು ಅಕ್ಷಯ್ ಪಾವನ್ಕರ್, ದಾಂಡೇಲಿ ಕ್ಷೇತ್ರ ಗೌರವ ಅಧ್ಯಕ್ಷರು ಶ್ರೀ ಅನಿಲ್ ದಂಡ್ಗಲ್ ಸೇರಿದಂತೆ ಸಂಘಟನೆಯ ಹಲವಾರು ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹುತಾತ್ಮ ದಿನದ ನೆನಪಿನಲ್ಲಿ ಡಿವೈಎಫ್ಐ ಸಂಘಟನೆ ವತಿಯಿಂದ ಶ್ರಮದಾನ.
ದಾಂಡೇಲಿ ಡಿವೈಎಫ್ಐ ಸಂಘಟನೆ ವತಿಯಿಂದ ಹುತಾತ್ಮ ಭಗತ್ ಸಿಂಗ್ ಸುಖದೇವ್ ರಾಜಗುರು ಇವರುಗಳ ಹುತಾತ್ಮ ದಿನವನ್ನು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶನಿವಾರ ಆಚರಿಸಲಾಯಿತು. ಹುತಾತ್ಮ ದಿನದ ಪ್ರಯುಕ್ತ ಸಂಘಟನೆಯ ಪ್ರಮುಖರು ಮಾರುತಿ ನಗರ್ ಟೌನ್ಶಿಪ್ ಪ್ರಮುಖ ರಸ್ತೆಗಳಲ್ಲಿ ಬಿದ್ದಿರುವ ಹೊಂಡಗಳಿಗೆ ಜಲ್ಲಿಕಡಿ ಮಣ್ಣು ಹಾಕಿ ಸಮತಟ್ಟು ಮಾಡಿ ಜನರಿಗೆ ನಡೆದಾಡಲು ಅನುಕೂಲವಾಗುವಂತೆ ಶ್ರಮದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯರು ಇಮ್ರಾನ್ ಖಾನ್, ಕಾಂತರಾಜ್, ಸಲ್ಮಾನ್ ರಾಜ್, ಇರ್ಷಾದ್, ರಾಣೆಬೆನ್ನೂರ್, ಮಾಂತೇಶ್, ಜಾನ್ಸನ್ಸ್, ಏಸು, ರತ್ನದೀಪ, ಸ್ಟೀವನ್, ಸಂಪತ್, ಡಿ ಸ್ಯಾಮ್ಸನ್ ಇದ್ದರು. ಸರ ಹಾಕ್ಬಿಡು ಮಾಮ, ಹಾಕ್ಬಿಡ ಇಲ್ಲಿ ಹಾಕುಂಬ ಮಣ್ಣ ಮಣ್ಣು ಅದಕ್ಕೆ ಹಾಕಿ ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, JN ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com ಹಿಂದೆ ಸಂಪರ್ಕಿಸಿ. ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇ ನಿಮಗೆ ಪ್ರಾಡಕ್ಟ್ ಕಾಣಿಸಿದೆ, ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಥ್ರೂ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com ಅಂತ ವೆಬ್ಸೈಟ್ ಕೂಡ ಇದೆ.